ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗೇ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಅನಿಸುತ್ತೆ. ಬಿಕಾಸ್ ನಾನಿವತ್ತು ನಮ್ಮ ಮನೆಯಲ್ಲಿ ಎಂಟ್ರೆನ್ಸಿಗೆ ಮಾಡಿದಂಥ ಒಂದು ಪೇಂಟಿಂಗ್ನ ಪ್ರೋಸೆಸ್ನ ನಿಮ್ಮ ಮುಂದೆ ತೋರಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸಿಂಪಲ್ ಐಡಿಯಿಂದ ಹೇಗೆ ಮನೆ ಎಂಟ್ರೆನ್ಸ್ ವಾಲ್ಗೆ ಫ್ರೆಶ್ ಲುಕ್ ಕೊಟ್ಟೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಯೂಶ್ವಲಾಗಿ ಯೋಗನ ಮುಗಿಸಿ ಕಸ ಗುಡಿಸಿನೆಲ್ಲ ಒರೆಸ್ತಾ ಇದ್ದೆ. ಯಾಕಂದರೆ ಬೇಗನೆ ಕೆಲಸ ಮುಗಿಸ್ಬೇಕು ಅಲ್ವಾ, ಹಾಗಾಗಿ. ಇನ್ನು ಈ ನನ್ನ ಒಂದು ಅವತಾರನ ನೋಡಬೇಡಿ, ನಾನು ಮನೇಲಿ ತುಂಬ ಲೂಸ್ ಟಿ ಶರ್ಟ್ಸ್ನ ಹಾಕ್ತೀನಿ, ನಂಗೆ ಅದೇ ಕಂಫರ್ಟಬಲ್ ಯೋಗ ಮಾಡಲಿಕ್ಕೆ. ಸೊ ಹಾಗಾಗಿ ಅದನ್ನ ಹಾಕಿರ್ತೀನಿ. ಹಾಗೆಯೇ ಕಸ ಗುಡಿಸಿನೆಲ್ಲ ಒರೆಸ್ಕೊಂಡು ಸ್ನಾನನೂ ಮಾಡಿಕೊಂಡೆ. ಸೊ ಸ್ನಾನ ಆದ ತಕ್ಷಣ ದೇವಸ್ಥಾನಕ್ಕೂ ಕೂಡ ಬಂದಾದ ತಕ್ಷಣವೇ ಮನೆಗೆ ಏನೇನೆಲ್ಲ ತರಕಾರಿ ಬೇಕಿತ್ತು ಅದನ್ನೆಲ್ಲ ಅಭಿಯವ್ರು ತಂದು ಕೊಟ್ಟರು. ಸೊ ಹಾಗಾಗಿ ಅದನ್ನು ಕೂಡ ಸಾಲ್ಟ್ರೇಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನನಗೆ ಅದು ತಂದ ತಕ್ಷಣವೇ ಒಂಥರ ಹಸಿ ಇರುತ್ತೆ, ಅದೆಲ್ಲ ಹಸಿ ಇತ್ತು ಅಂತಂದರೆ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ನಾನು ಮೊದಲಿಗೆ ಏನೇನೆಲ್ಲ ತರಕಾರಿ ತಂದಿರ್ತಾರೋ ಅದನ್ನೆಲ್ಲದನ್ನು ಕೂಡ ಮೊದಲಿಗೆ ಕಟ್ಟೆ ಮೇಲೆ ಹಾಕೊಂಡ್ಬಿಡ್ತೀನಿ. ಸೊ ಹಾಕೊಂಡಾದ್ಮೇಲೆ ಯಾವ್ಯಾವೆಲ್ಲ ತರಕಾರಿನ ತೊಗೊಂಬಂದಿದ್ದಾರೆ ಅಂತ ಒಂದು ಸತಿ ನೋಡ್ತೀನಿ. ಬಿಕಾಸ್ ನನಗೆ ಅಡುಗೆ ಮಾಡಬೇಕಾದ್ರೆ ನೆನಪಾಗಬೇಕಲ್ವ ನಾವು ಯಾವ್ಯಾವುದೆಲ್ಲ ತರಕಾರಿಗಳಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಮೊದಲನೇದಾಗಿ ಯಾವ್ಯಾವೆಲ್ಲ ತರಕಾರಿ ತಂದಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ತರಕಾರಿ ತಂದಿದ್ದಾರೆ. ತುಂಬ ತರಕಾರಿ ಇರಲಿಲ್ಲಮ್ಮ, ಹಾಗಾಗಿ ಯಾವುದಿದೆನೋ ಅದನ್ನೇ ತೊಗೊಂಬಂದಿದ್ದೀನಿ ಅಂತ ಹೇಳಿದರು. ಸರಿ, ಓಕೆ, ಒಂದೊಂದ್ಸರಿ ಸಿಗುತ್ತೆ ಒಂದೊಂದ್ಸರಿ ಸಿಗಲ್ಲ, ಇರಲಿ ಬಿಡಿ ಅಂತ ಹೇಳಿದೆ. ಅದಕ್ಕೆ ಈ ಥರ ಮೆಣಸಿನ್ಕಾಯಿ ಖಾರ ಇರೋದು ಎರಡೂ ತೊಗೊಂಬಂದಿದ್ರು. ಸೊ ಎಲ್ಲದನ್ನು ಕೂಡ ಒಂದು ಸತಿ ಹಾಕ್ಕೊಂಡು ಎಲ್ಲದನ್ನು ಕೂಡ ಸಪ್ರೇಟ್ ಮಾಡಿಕೊಂಡೆ. ನೋಡಿ, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ, ಅದು ಸ್ವಲ್ಪ ಅದರೊಳಗೆ ನೀರೆಲ್ಲ ಇತ್ತು ಅಂದರೆ ಒಣಗೋಗ್ಲಿ ಅಂತ ಹೇಳಿಬಿಟ್ಟು. ಅದೇ ಗ್ಯಾಪಲ್ಲಿ ಇವತ್ತು ನಾವು ಚಿತ್ರಾನ್ನ ಮಾಡ್ಕೊಂಡಿದ್ವಿ. ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡು ತಿಂದ್ಬಿಟ್ಟು ಅಭಿಯವರು ಪೂಜೆ ಎಲ್ಲ ಮುಗ್ದಿತ್ತಲ್ವ ಬೆಳಗ್ಗೆನೆ, ಹಾಗಾಗಿ ಅವ್ರು ಶಾಪ್ಗೆ ಹೋಗ್ತೀನಿ ಅಂತ ಹೊರಟೋದ್ರು. ಇನ್ನು ನಾನು ಕೂಡ ಎಲ್ಲ ತರಕಾರಿ ಒಣಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ತುಂಬ್ಕೋತಾ ಇದ್ದೀನಿ. ಇನ್ನು ಈರುಳ್ಳಿನ ಈ ಥರ ಒಂದು ಬುಟ್ಟಿಗೆ ಹಾಕೋತೀನಿ. ಇವತ್ತು ಖಾಲಿ ಆಗಿತ್ತು, ಯಾವತ್ತೂ ಅಮ್ಮ ಕಟ್ ಕಳಿಸ್ತಿದ್ರು, ಇಲ್ಲ ಅಂತಂದರೆ ಅಭಿಯವರು ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದನ್ನೇ ಕೊಡ್ತಿದ್ರು. ಇವತ್ತು ಇರಲಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾಯಿತು. ಇನ್ನು ಎಲ್ಲ ತರಕಾರಿಗಳ್ನು ಕೂಡ ಕೆಲವೊಂದನ್ನು ಕವರಲ್ಲಿ ಹಾಕಿಟ್ಟೆ, ಇನ್ನು ಕೆಲವುಗಳನ್ನ ನಾನು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಸಪ್ರೇಟ್ ಮಾಡಿಕೊಂಡ್ರೆ ನಮಗೆ ಬೇಗನೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೋತೀನಿ. ಇನ್ನು ಎಲ್ಲದನ್ನು ಕೂಡ ಫ್ರಿಜ್ಜಿಗೆ ಇಟ್ಕೋಬೇಕಲ್ವ, ಹಾಗಾಗಿ ಬಾಕ್ಸಿಗೆಲ್ಲ ಹಾಕಿ ಫ್ರಿಜ್ಜಿಗೆ ಇಟ್ಕೊಂಡೆ. ಇನ್ನು ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ನನಗೆ ಪೇಂಟಿಂಗ್ ಅಂದರೆ ಅಷ್ಟಾಗಿ ಎಕ್ಸ್ಪರ್ಟ್ ಇಲ್ಲ, ಬಟ್ ಒಂದು ಲೆವೆಲ್ಲಿಗೆ ಮಾಡ್ತೀನಿ. ಸೊ ಇನ್ನು ಎಂಟ್ರೆನ್ಸ್ ಖಾಲಿ ಗೋಡೆ ಇತ್ತು, ವೈಟ್ ಅನ್ನಿಸ್ತಿತ್ತು ಅಂತ ಹೇಳ್ಬಿಟ್ಟು ಇದೊಂದು ಡಿಸೈನ್ನ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ನನಗೆ ಯಾವೆಲ್ಲ ಕಾನ್ಸೆಪ್ಟು ಮಾಡಬೇಕು ಅಂತೆಲ್ಲ ಅಂದ್ಕೊಂಡೆ. ಸೊ ಫೈನಲಾಗಿ ನೇಚರ್ ಅಂದರೆ ಟ್ರೀ ವಿತ್ ಬರ್ಡ್ಸ್ ಅಂತ ಫಿಕ್ಸ್ ಆದೆ. ಅದಾದಮೇಲೆ ಕಲರ್ ಕಾಂಬಿನೇಷನ್ ನೋಡಬೇಕಾಗಿತ್ತು. ನೀವು ಇಲ್ಲಿ ನೋಡ್ತಿದ್ರಲ್ವ, ಇವೆಲ್ಲ ಪೇಂಟಿಂಗನ್ನು ಕೂಡ ನನಗೆ ನನ್ನ ಫ್ರೆಂಡ್ ಆಫ್ರಿನ್ ಅಂತ ಅವಳು ಗಿಫ್ಟ್ ಮಾಡಿದಂಥದ್ದು ಇದೆಲ್ಲ ನನಗೆ. ಸೊ ಇದನ್ನೇ ಇಟ್ಕೊಂಡು ಇವತ್ತು ಯಾಕೊಂದು ಡಿಸೈನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಯಾಕೋ ಈ ಕಾನ್ಸೆಪ್ಟೆಲ್ಲ ಮಾಡಿದ್ಮೇಲೆ ಒಂದು ಪೆನ್ಸಿಲ್ ಸ್ಕೆಚ್ನ ನಾನು ಡ್ರಾ ಮಾಡಿಕೊಂಡೆ ಫಸ್ಟಿಗೆ. ಬಿಕಾಸ್ ಆ ಒಂದು ನನಗೆ ಅಷ್ಟಾಗೆಲ್ಲ ಡ್ರಾಯಿಂಗ್ ಬರ್ತಕ್ಕಂಥ ಸ್ವಲ್ಪ ವಿದ್ಯೆನೇ ಏನೇನೋ ಮಾಡಬೇಕಲ್ವ, ಹಾಗಾಗಿ ಫಸ್ಟು ಪೆನ್ಸಿಲ್ ಸ್ಕೆಚ್ನ ಮುಗಿಸ್ಕೊಂಡಾದ್ಮೇಲೆ ಕಲರ್ನ ಯಾವ ಹಾಕೋದು ಅಂತ ಹೇಳಿಬಿಟ್ಟು ಅಂದ್ಕೊಂಡಾಗ ನನ್ನ ಮೈಂಡಿಗೆ ಬಂದಿದ್ದು, ನಾನು ಬ್ಲ್ಯಾಕಲ್ಲಿ ಅಂದರೆ ವೈಟ್ ಗೋಡೆ ಇದೆ ಅಲ್ವ, ಸೊ ಬ್ಲ್ಯಾಕ್ ಮತ್ತು ಕೇಸರಿ ಕಲರಲ್ಲಿ ಮಾಡೋಣ, ಕೇಸರಿ ಮತ್ತು ರೆಡ್ಡಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಅಂದರೆ ಇವಾಗ ಒಂದು ಎಲೆ ಉದುರಬೇಕಾದ್ರೆ ಯಾವ ಕಲರ್ ಚೇಂಜ್ ಆಗುತ್ತಲ್ವ, ಆ ಒಂದು ಥೀಮ್ನ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಅದೊಂದು ಥೀಮ್ ನನ್ನ ತಲೆಯಲ್ಲಿ ಇರೋದ್ರಿಂದ ಇದನ್ನು ಪೇಂಟಿಂಗ್ನ ಸ್ಟಾರ್ಟ್ ಮಾಡಿದ್ದೆ. ಇನ್ನು ನಾನು ಮೊದಲೆಲ್ಲ ನಮ್ಮ ಮನೆಯಲ್ಲೆಲ್ಲ ಮಾಡಿದ್ದೀನಿ. ಸೊ ಕೆಲವೊಂದು ಪೇಂಟಿಂಗ್ಸ್ನ ಈ ಥರ ವಾಲ್ ಮೇಲೆ ನನಗೆ ಯಾವಾಗಾದರೂ ತುಂಬಾ ಬೇಜಾರಾದಾಗ, ಯಾರಾದರೂ ಏನಾದರೂ ಬೈದಾಗ ಈ ಥರ ಏನಾದರೂ ಮಾಡ್ತಾನೆ ಇರ್ತೀನಿ ಡ್ರಾಯಿಂಗು. ನಂಗೆ ಡ್ರಾಯಿಂಗ್ ಅಂದರೆ ಇದು ಒಂದು ವಾಲ್ ಪೇಂಟಿಂಗ್ ಮಾಡೋದ್ರಿಂದ ನಂಗೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗಾಗಿ ನಂಗೆ ತುಂಬ ಬೇಜಾರಾಯಿತು ಅಥವಾ ಯಾರಾದರೂ ಬೈದರು ಅಂತಂದರೆ ವಾಲ್ ಪೇಂಟಿಂಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಬಟ್ಟೆಗಳನ್ನೆಲ್ಲ ಕಿತ್ತಾಕಿ ಮತ್ತೊಂದು ಸತಿ ಮರ್ಚಿಟ್ಬಿಡ್ತೀನಿ. ಸೊ ಅದಕ್ಕೆ ಇದು ಸುಮಾರು ದಿನದಿಂದ ಈ ಪೇಂಟಿಂಗ್ನ ಮಾಡ್ತಾಯಿದ್ದೆ. ಸೊ ಇದೊಂದು ಪ್ರೋಸೆಸ್ನ ತೋರಿಸ್ಬೇಕು ಅನ್ನೋ ಆಸೆ ಇತ್ತು, ಹಾಗಾಗಿ ಆ ವಿಡಿಯೋ ಡ್ರಾಫ್ಟಲ್ಲೇ ಇತ್ತು, ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ದಿನ ಆಯಿತು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡಬೇಕಂತ ಕಾನ್ಸೆಪ್ಟ್ ಇತ್ತು, ಮಾಡಿರಲಿಲ್ಲ. ಸೊ ಫೈನಲಾಗಿ ಇದಕ್ಕೊಂದು ಟಚ್ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಶುರು ಮಾಡಿಕೊಂಡೆ. ಸೊ ಶುರುವಲ್ಲಿ ಒಂಥರ ಭಯ ಅನ್ನಿಸ್ತಿತ್ತು, ಏನು ಮಾಡೋದು ಕೆಟ್ಟೋದ್ರೆ ಅಂತ. ಯಾಕಂದರೆ ಇದು ರೆಂಟೆಡ್ ಹೌಸು, ಏನಂತಾರೋ ಹಂಗೆ ಹಿಂಗೆ ಅಂತೆಲ್ಲ ಭಯ ಆಗಿಬಿಟ್ಟು. ಬಟ್
ಆದ್ರೂ ಕೂಡ ಒಂದು ಬಂಡ ಧೈರ್ಯ, ನಮ್ಮ ಓನರ್ ತುಂಬ ಒಳ್ಳೆಯವರು, ಏನೂ ಅನ್ನಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಇಲ್ಲ ನೀನು ಮಾಡಮ್ಮ, ನಾನು ಹೇಳ್ತೀನಿ ಅಣ್ಣ ಏನಾದರೂ ಕೇಳಿದ್ರೆ ಅಂತ ಹೇಳಿದ್ರು. ಸೊ ಅವ್ರ ಸಪೋರ್ಟ್ ಇಲ್ದಂಗೆ ನಾನು ಏನೂ ಮಾಡಲ್ಲ. ಅವ್ರು ನಂಗೆ ಯಾವಾಗಲೂ ಅಷ್ಟೇ, ನಾನು ಏನೇ ಮಾಡಬೇಕು ಅಂದ್ರೂ ನನ್ನ ಗಂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ನಾನು ಇದ್ದೀನಿ ಹಿಂದೆ, ನೀನು ಆರಾಮಾಗಿರು ಮುಂದ್ಗಡೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಆರಾಮಾಗಿ ಈ ಒಂದು ಪೇಂಟಿಂಗ್ನ ಮಾಡ್ತಾಯಿದ್ದೀನಿ. ಇನ್ನೂ ಅದನ್ನೆಲ್ಲ ಲೀಫಿಗೂ ಕೂಡ ನಾನು ಬ್ಲ್ಯಾಕನ್ನೇ ಚೂಸ್ ಮಾಡಿಕೊಂಡೆ. ಬಿಕಾಸ್ ನನಗೆ ಯಾವುದು ಕಲರ್ನಾಗಿ ಇರಬಾರ್ದಾಗಿತ್ತು. ಇದೊಂಥರ ಚೆನ್ನಾಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಜೀವನ, ಹಾಗಾಗಿ ನಾನು ಅದನ್ನೇ ಚೂಸ್ ಮಾಡಿಕೊಂಡೆ. ಮತ್ತು ಕ್ಲಾಸಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಥಿಂಕ್ ಮಾಡಿ ಈ ಒಂದು ಪ್ರೊಸೆಸ್ಸಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಯಾಕಂದರೆ ಈ ಒಂದು ಪೇಂಟಿಂಗ್ ಮಾಡಬೇಕು, ಈ ಪ್ರೋಸೆಸ್ ನಂಗೆ ತುಂಬ ಇಷ್ಟ. ಯಾಕಂದರೆ ಇಲ್ಲಿ ಪೇಷನ್ಸ್ ಮ್ಯಾಟರ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದನ್ನು ಕೂಡ ಡೀಟೇಲಿಂಗಾಗಿ ಮಾಡಬೇಕು, ಬ್ರಷ್ ಮೂಮೆಂಟ್ ಇರಬೇಕು. ಅದು ಚಿಕ್ಕದಾಗಿ ಸ್ವಲ್ಪ ಸೊಟ್ಟಾದ್ರೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟು ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಆಮೇಲೆ ಸೈಡ್ಗೆ ಏನೋ ಬೇರೆ ಡಿಸೈನ್ ಮಾಡೋಕ್ಕೆ ಹೋದೆ. ಸೈಕಲ್ದು ಅದು ಬರಲಿಲ್ಲ ಅಷ್ಟು ನೀಟಾಗಿ, ಹಾಗಾಗಿ ವೆಲ್ಕಮ್ ಟು ಅವರ್ ನೆಸ್ಟ್ ಅಂತ ಬರೆದೆ. ಸೊ ಈ ಬೋರ್ಡ್ ಅಂತೂ ನಂಗೆ ತುಂಬಾ ಇಷ್ಟ. ನಮ್ಮೊಂದು ಪುಟ್ಟ ಗೂಡಿಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಿರೋ ಥರ ನಂಗೆ ಫೀಲು. ಹಾಗಾಗಿ ಈ ಅಕ್ಕಿಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಮೇಡಮ್ ಅಪರ್ಣ ಅವರು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಬಟ್ ಅವ್ರು ಇವಾಗ ಅವ್ರು ವೀಡಿಯೋ ಹಾಕಬೇಡ ಅಂತಂದರು, ಅದಕ್ಕೆ ಅವ್ರದ್ದು ಹಾಕಿಲ್ಲ. ಆ ಬರ್ಡ್ಸ್ ಎಲ್ಲ ಕೆಲವೊಂದು ಅವರೇ ಬಿಡಿಸ್ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಅಪರ್ಣ ಮ್ಯಾಮ್. ಇನ್ನೂ ಅದು ವೆಲ್ಕಮ್ ಟು ಬೋರ್ಡ್ಗೂ ಕೂಡ ನಾನು ಕೇಸರಿ ಕಲರು ಮತ್ತು ರೆಡ್ಡು ವೈಟ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಕಲರ್ ಬರುತ್ತಲ್ವ, ಆ ಕಲರಿಂದ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ. ಶುರು ಮಾಡಿದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ಬಿಕಾಸ್ ತುಂಬ ದಿನ ಆಯಿತು ಯಾವುದೇ ಪೇಂಟಿಂಗ್ ಸ್ಕೆಚ್ಚು ಯಾವುದೂ ಮಾಡಿರಲಿಲ್ಲ. ಈ ನಡುವೆ ಸ್ವಲ್ಪ ಮೆಹಂದಿ ಮಾತ್ರ ಹಾಕಿದ್ದು ಅಷ್ಟೇ, ಬಿಟ್ಟರೆ ಯಾವುದೂ ಮಾಡಿರಲಿಲ್ಲ. ಕಾಲೇಜ್ ಡೇಸಲ್ಲಿ ಅಥವಾ ಸ್ಕೂಲ್ ಲೆವೆಲಲ್ಲಿ ಅಷ್ಟೇ ಮಾಡಿದ್ದು. ಆಮೇಲೆ ನಮ್ಮ ಮನೇಲಿ ಒಂದು ಸ್ವಲ್ಪ ಪೇಂಟಿಂಗ್ ಮಾಡಿದ್ದೆ, ಬಿಟ್ಟರೆ ಏನೂ ಮಾಡಿಲ್ಲ. ಅವಾಗೆಲ್ಲ ನಮ್ಮ ದಾವಣಗೆರೆಯಲ್ಲಿದ್ದಾಗೆಲ್ಲ ಡಾಕ್ಟರ್ಸ್ಗಳಿಗೆ ರೆಕಾರ್ಡ್ ಬರ್ಕೊಡ್ತಾ ಇದ್ದೆ, ಅವರವೆಲ್ಲ ಡ್ರಾಯಿಂಗ್ಸ್ದೆಲ್ಲ ಬಿಡಿಸ್ಕೊಟ್ಟು. ಬಟ್ ಇವಾಗ ಅದೆಲ್ಲ ಟಚ್ ಹೋಗ್ಬಿಟ್ಟಿತ್ತು. ಆದರೂ ಕೂಡ ಒಂದು ಬಂಡ ಧೈರ್ಯ ಮಾಡಿ ಏನೂ ಆಗಲ್ಲ ಮಾಡಿಬಿಡೋಣ ಅಂತ ಹೇಳಿ ಜಸ್ಟ್ ನನ್ನ ಗಂಡಗೆ ಅಭಿಯವರಿಗೆ ಖುಷಿ ಪಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಏನೋ ಒಂದು ಪ್ರಯತ್ನ ಅಷ್ಟೇ. ಫೈನಲ್ಲಾಗಿ ಲುಕ್ಕು ಹೇಗೆ ಬಂತು ಅಂತ ನಾನು ತೋರಿಸ್ತೀನಿ ಅಲ್ವಾ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ಪೇಂಟಿಂಗ್ ಚೆನ್ನಾಗಿದ್ದರೆ ಅಥವಾ ನಿಮಗೆ ಇಷ್ಟ ಆದರೆ ನನಗೆ ಅದನ್ನು ನಿಮ್ಮ ಅಭಿಪ್ರಾಯನ ನಂಗೆ ತಿಳಿಸಿ, ಆಯಿತಾ. ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಥವಾ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕಿತ್ತಾ ಅಂತ ಎಲ್ಲ ಹೇಳಿ. ಬಿಕಾಸ್ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನೀವು ನಿಮ್ಮ ಒಂದು ಕಮೆಂಟ್ ಅಥವಾ ನೀವು ಏನಾದ್ರು ಹೇಳಿದ್ರೆ ನಾನು ಅದನ್ನು ತಿದ್ಕೋತೀನಿ. ಇನ್ನು ಫೈನಲಾಗಿ ಈ ಒಂದು ಲುಕ್ನು ಕೂಡ ಇದರ ವೆಲ್ಕಮ್ ಟು ಅವರ್ ನೆಕ್ಸ್ಟನ್ನು ಕೂಡ ನಾನು ಮೊದಲನೇ ಲೆಟರ್ನ ನಾನು ಈ ಥರ ಯಾವುದು ರೆಡ್ ಮತ್ತು ಆರೆಂಜ್ ಮಿಕ್ಸ್ಡ್ ಕಲರಲ್ಲಿ ಹಾಕಿ ಉಳಿದಿದ್ದನ್ನೆಲ್ಲ ಬ್ಲ್ಯಾಕಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ. ಅದೇ ರೀತಿಯೇ ಹಾಕ್ತಾಯಿದ್ದೀನಿ. ಇನ್ನು ಕೆಳಗಡೆ ನೋಡ್ಬೋದು ನೀವು ಪೆನ್ಸಿಲ್ ಸ್ಕೆಚಲ್ಲಿ ಸ್ವಲ್ಪ ಕಾಣಿಸ್ತಾ ಇರ್ಬೋದು. ಸೈಕಲ್ನ ಮಾಡೋಣ ಅಂತ ಅಂದ್ಕೊಂಡೆ, ಯಾಕೋ ಅದಷ್ಟು ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಆ ಒಂದು ಲುಕ್ಗೆ. ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ರಬ್ ಮಾಡಬೇಕು. ಸೊ ಬಟ್ ಎರೇಸರ್ ಖಾಲಿ ಆಗಿಬಿಡ್ತು, ಹಾಗಾಗಿ ಸುಮ್ಮನೆ ಬಿಟ್ಬಿಟ್ಟೆ. ಇನ್ನು ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ, ಹಾಗಾಗಿ ನಾನೇ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಎದುರುಗಡೆ ಮನೆ ಮಲ್ಲಯ್ಯ ಬಂದ. ಸೊ ಅವನಿಂದ ಒಂದು ಸ್ವಲ್ಪ ವೀಡಿಯೋ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸ್ತಾಯಿದ್ದೀನಿ. ಇನ್ನು ಇವತ್ತಿನ ದಿನ ಮಧ್ಯಾಹ್ನನೂ ಕೂಡ ಏನೂ ಅಡುಗೆ ಇರಲಿಲ್ಲ. ಎದುರುಗಡೆ ಮನೆ ಆಂಟಿ ಸಾಂಬಾರು ಕೊಟ್ಟಿತ್ತು, ನಾನು ರೈಸ್ ಮಾಡಿಬಿಟ್ಟಿದ್ನಲ್ವ. ಸೊ ಅದೇ ಊಟ ಆಗಿಬಿಡ್ತು. ಇನ್ನು ಫೈನಲಾಗಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಒಂಥರ ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು, ಏನೋ ಒಂಥರ ಚೆನ್ನಾಗಿ ಬರ್ತಾಯಿದೆ ಅಲ್ಲ ಅಂತ. ಸೊ ಅವರು ಎದುರುಗಡೆ ಮನೆಯವರು ಅವರೆಲ್ಲ ಬಂದುಬಿಟ್ಟು ಚೆನ್ನಾಗಾಗಿದೆ ಅಂತ ಅಂದಾಗ ಸ್ವಲ್ಪ ಖುಷಿ ಆಯಿತು. ಇನ್ನು ಅಭಿಯವ್ರು ಹೇಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ಭಯ ಆಯಿತು. ಸೊ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ನಂಗೆ ಖುಷಿ ಆಗಿಬಿಡುತ್ತೆ. ನೋಡ್ಬೋದು ನೀವು ಇಲ್ಲಿ ಒಂದು ಟ್ರೀ ಇದೆ, ಹಕ್ಕಿಗಳೆಲ್ಲ ಹಾರಾಡ್ತಿದೆ, ಒಂದು ಪಕ್ಷಿ ಪಂಜರದೊಳಗಿರೋದು, ಇದೆಲ್ಲದನ್ನು ಕೂಡ ಒಂದು ಪೇಂಟಿಂಗ್ ಮುಖಾಂತರ ತಿಳಿಸಿದ್ದೀನಿ. ಬಿಕಾಸ್ ಎಲ್ಲ ಬಂಧನದಲ್ಲಿಟ್ಟರೆ ನಮಗೇನೂ ಸಿಗಲ್ಲ. ಸೊ ಅದಕ್ಕೂ ಸ್ವತಂತ್ರ ಬೇಕು, ಹಾಗೆ ನಮಗೂ ಕೂಡ ಸ್ವತಂತ್ರನೇ ಇರಲಿ ಅಂತ ಎಲ್ಲ ತೋರಿಸ್ಕಿರೋದು ಇದು. ಇನ್ನು ಈ ಪೇಂಟಿಂಗಿಂದ ನಾನಂತೂ ತುಂಬಾ ಕಲ್ತಿದ್ದೀನಿ. ನಿಮಗೂ ಈ ಥರ ವಾಲ್ ಆರ್ಟ್ನ ಟ್ರೈ ಮಾಡಬೇಕು ಅಂತ ಅನಿಸಿದರೆ ಫಸ್ಟ್ ಮಾಡಿ. ಬಿಕಾಸ್
ನಮ್ಮ ಮೈಂಡಿಗೆ ಫ್ರೆಶ್ನೆಸ್ ಸಿಗುತ್ತೆ. ಹಾಗೆ ನೀವು ಫಸ್ಟಿಗೆ ಅಟೆಂಪ್ಟ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಬರಲ್ಲ. ಸ್ವಲ್ಪ ಪೇಷನ್ಸಿಂದ ಮಾಡಿ ಬರುತ್ತೆ ಟ್ರೈ ಮಾಡಿದ್ರೆ. ಸೊ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಮ್ಮ ಒಂದು ಮನೆಗೆ ಹೊಸ ಲುಕ್ಕು ಕೂಡ ಆಗುತ್ತೆ. ಸೊ ಇದು ನಮ್ಮ ಮನೆ ಅಲ್ವಾ, ಸೊ ನಮ್ಮ ಮನೇಲಿ ನಮ್ಗೆ ಹೆಂಗೆ ಬೇಕೋ ಹಂಗಿರೋದು. ನೀವೇನೋ ಕೆಟ್ಟೋಯ್ತು ಬೇಜಾರಾಗಬೇಡಿ. ನೀವು ನಿಮ್ಮ ಕೈಯಾರೆ ಮಾಡಿದಂಥ ಈ ಆರ್ಟು ನಿಮಗೆ ಯಾವಾಗಲೂ ನೆನಪಿರುತ್ತೆ. ಸೊ ಹಾಗಾಗಿ ಒಂದು ಸತಿ ಟ್ರೈ ಮಾಡಿ. ಇನ್ನು ಇದಾದಮೇಲೆ ಫೈನಲ್ಲಾಗಿ ನಾನು ಈ ಎಲೆಗಳಿಗೂ ಕೂಡ ಬ್ಲ್ಯಾಕನ್ನೇ ಹಾಕ್ತಾಯಿದ್ದೀನಿ. ನನಗಂತೂ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಇವತ್ತೊಂದು ಈ ವಿಡಿಯೋ. ನನಗೆ ಈ ವಿಡಿಯೋ ತುಂಬಾ ಸ್ಪೆಷಲ್ ಬಿಕಾಸ್ ನನಗಿದು ಒಂಥರ ಖುಷಿ ಅನ್ನಿಸ್ತು. ಇದು ಫೈನಲ್ ಲುಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಅಭಿಯರ್ಗೂ ಕೂಡ ಇಷ್ಟ ಆಯಿತು. ಅದಾದ ತಕ್ಷಣ ಸಡನ್ನಾಗಿ ಬಂದುಬಿಟ್ಟು ಬಾ ಊರಿಗೆ ಹೋಗೋಣ ಅಂತ ಕರೆದ್ರು. ಸೊ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಅಮ್ಮನ ಅಮ್ಮ ಅಪ್ಪಾಜಿನ ಕರ್ಕೊಂಡು ಬರಬೇಕಾಗಿತ್ತು ವಾಪಸ್ ಕೊಟ್ಟೂರಿಗೆ. ಹಾಗಾಗಿ ಸೊ ನಾವು ಕೂಡ ನೈಟು ಹೆಂಗಿದ್ದೀನೋ ಹಾಗೆ ಕರ್ಕೊಂಡೋಗಿದ್ದಾರೆ ಅಭಿಯವರು. ಏನೋಗಲ್ಲ ಬಾ, ಅಲ್ಲೇನು ಯಾರೂ ನೋಡಲ್ಲ, ಕಾರಲ್ಲೇ ಹೋಗ್ತೀವಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು. ಇದಾಗಿತ್ತು ನಮ್ಮ ಇವತ್ತಿನ ದಿನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭರಾತ್ರಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.